ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಗೊಂದಲವನ್ನು ಹೊರಗಿನಿಂದ ನೋಡಿದವರಿಗೆ ಅರ್ಥ ಆಗೋದಿಲ್ಲ. ನೀವು ನಗ್ತಾ ಇರ್ತೀರಾ, ಮಾತನಾಡ್ತಾ ಇರ್ತೀರಾ, ಎಲ್ಲರ ಜೊತೆ ಹೊಂದಿಕೊಂಡಂತೆ ಕಾಣ್ತೀರಾ. ಆದರೆ ನಿಮ್ಮ ಒಳಗೆ ಮಾತ್ರ ನಿರಂತರ ಯುದ್ಧ ನಡೀತಾ ಇರುತ್ತೆ. ಒಂದೇ ಸಮಯದಲ್ಲಿ ಎರಡು ದಿಕ್ಕಿಗೆ ಎಳೆಯಲ್ಪಡುವ ಮನಸ್ಸು, ನಂಬಬೇಕಾ ಬಿಡಬೇಕಾ ಎಂಬ ಗೊಂದಲ, ಹೇಳಬೇಕಾ ಮೌನವಾಗಿರಬೇಕಾ ಅನ್ನುವ ತೀರ್ಮಾನವಿಲ್ಲದ ಸ್ಥಿತಿ ಇದಾಗಿರುತ್ತೆ. ಮಿಥುನ ರಾಶಿಯ ಶಾಪವೂ ಹೌದು, ಶಕ್ತಿಯೂ ಹೌದು. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಬಂಧಗಳ ವಿಷಯದಲ್ಲಿ, ವಿಶೇಷವಾಗಿ ದಾಂಪತ್ಯ ಅಥವಾ ಪ್ರೀತಿ ವಿಷಯದಲ್ಲಿ ಮನಸ್ಸಿಗೆ ತೀವ್ರವಾದ ಅಸಮಾಧಾನ ಮೂಡಿದೆ. ಮಾತು ಇದೆ, ಆದರೆ ಅರ್ಥ ಮಾಡಿಕೊಳ್ಳಿಕ್ಕೆ ಇಲ್ಲ. ಪ್ರೀತಿ ಇದೆ, ಆದರೆ ಭರವಸೆ ಇಲ್ಲ. ನಿಮ್ಮ ಭಾವನೆಗಳನ್ನು ನೀವು ಎಷ್ಟು ಚೆನ್ನಾಗಿ ವಿವರಿಸಿದರೂ ಎದುರಿನ ವ್ಯಕ್ತಿಗೆ ಅದು ತಲುಪೋದಿಲ್ಲ. ಈ ಥರ ನೋವು ನಿಮ್ಮೊಳಗೆ ಬೇರು ಬಿಟ್ಟಿದೆ. ಮಿಥುನ ರಾಶಿಯವರ ಸಮಸ್ಯೆ ಏನೆಂದರೆ, ನೀವು ಹೆಚ್ಚು ಕೊಡುವವರು, ಹೆಚ್ಚು ಅರ್ಥ ಮಾಡಿಕೊಳ್ಳುವವರು, ಆದರೆ ಅದೇ ಗುಣ ನಿಮ್ಮ ವಿರುದ್ಧ ತಿರುಗುತ್ತೆ. ನಿಮ್ಮ ಲವಿಕೆಯನ್ನು ದುರ್ಬಲತೆ ಅಂತ ಅಂದ್ಕೊಳ್ತಾರೆ. ನೀವು ಎಲ್ಲವನ್ನ ಸಹಿಸಿಕೊಂಡು ಹೋಗ್ತೀರಾ ಅಂತ ಎದುರಿನವರು ನಿಮ್ಮ ಭಾವನೆಗಳನ್ನು ಲಘುವಾಗಿ ತೆಗೆದುಕೊಳ್ತಾರೆ. ಗಂಡನಿಂದ ಯಾವುದೇ ಪ್ರೀತಿ ಇಲ್ಲ, ಗೌರವವಿಲ್ಲ. ಇತ್ತೀಚೆಗೆ ನೀವು ಒಂಟಿಯಾಗಿರುವ ಅನುಭವ ಹೆಚ್ಚು ಆಗ್ತಾ ಇದೆ. ಕುಟುಂಬದ ಮಧ್ಯೆನೂ ಮನಸ್ಸು ದೂರ ಹೋಗ್ತಾ ಇದೆ. ಇದು ಬುಧ ಗ್ರಹದ ಅಸ್ಥಿರ ಚಲನೆಯ ಪರಿಣಾಮ. ನಿಮ್ಮ ಮನಸ್ಸು ಅತಿಯಾಗಿ ಚುರುಕಾಗಿದ್ದು ವಿಶ್ರಾಂತಿ ಪಡೆಯದೇ ಇರುವುದೇ ಈ ಅಶಾಂತಿಯ ಮೂಲ. ಇದೀಗ ಬರುವ ಸಮಯ ಮಿಥುನ ರಾಶಿಯವರಿಗೆ ಒಳಗಿನ ಬದಲಾವಣೆಯ ಸಮಯ. ನೀವು ಎಲ್ಲರಿಗೂ ಉತ್ತರ ಕೊಡಬೇಕು ಎನ್ನುವ ಅಗತ್ಯ ಖಂಡಿತ ಇಲ್ಲ. ಎಲ್ಲವನ್ನ ವಿವರಿಸಬೇಕು ಎನ್ನುವ ಜವಾಬ್ದಾರಿಯೂ ಇಲ್ಲ. ಕೆಲವೊಮ್ಮೆ ಮೌನವೇ ನಿಮ್ಮ ಗಡಿ ಎಂದು ತೋರಿಸಬೇಕು. ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಇತರರು ಲಾಭ ಪಡೆದುಕೊಳ್ತಾ ಇರ್ತಾರೆ. ಆದರೆ ನಿಮಗೆ ಸಿಗಬೇಕಾದ ಗೌರವ ತಡವಾಗ್ತಾ ಇದೆ. ಇದು ಹೆಚ್ಚು ದಿನ ಇರಲ್ಲ. ನಿಮ್ಮ ಶ್ರಮ ಗಮನಕ್ಕೆ ಬರುವ ಸಮಯ ಹತ್ತಿರ ಆಗ್ತಾ ಇದೆ. ಆದರೆ ಅದಕ್ಕೂ ಮೊದಲು ನೀವು ನಿಮ್ಮ ಮೌಲ್ಯವನ್ನು ನೀವೇ ಕಡಿಮೆ ಮಾಡಿಕೊಳ್ಳೋದನ್ನು ನಿಲ್ಲಿಸಬೇಕು. ದಾಂಪತ್ಯ ಜೀವನದಲ್ಲಿ ಮಿಥುನ ರಾಶಿಯವರಿಗೆ ಈಗ ಮುಖ್ಯವಾದ ಪಾಠ ಸ್ಪಷ್ಟತೆ. ನೀವು ಎಲ್ಲವನ್ನೂ ಕೂಡ ಮನಸ್ಸಿನೊಳಗೆ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಆದರೆ ಕೋಪದಿಂದಲೂ ಮಾತನಾಡೋದಕ್ಕೆ ಹೋಗಬೇಡಿ. ನಿಮ್ಮ ಭಾವನೆಗಳನ್ನು ಸರಳವಾಗಿ ನೇರವಾಗಿ ಹೇಳಿ. ನನಗೂ ಸ್ಪಷ್ಟತೆ ಬೇಕು, ನನಗೂ ಭದ್ರತೆ ಬೇಕು ಅಂತ ಹೇಳುವುದು ತಪ್ಪು ಅಲ್ಲ. ನಿಮ್ಮ ಭಾವನೆ ಗೊಂದಲ ಅಲ್ಲ, ಅದು ನಿಮ್ಮ ಆತ್ಮದ ಕೂಗು. ಪರಿಹಾರದ ವಿಷಯಕ್ಕೆ ಬಂದರೆ, ಮಿಥುನ ರಾಶಿಯವರಿಗೆ ಬುಧನ ಶಾಂತಿ ಬಹಳ ಮುಖ್ಯ. ಪ್ರತಿ ಬುಧವಾರ ಬೆಳಿಗ್ಗೆ ಸ್ನಾನದ ನಂತರ ಹಸಿರು ಬಟ್ಟೆ ಧರಿಸಿ, ಒಂದು ಹಸಿರು ದೀಪ ಅಥವಾ ತುಪ್ಪದ ದೀಪ ಹಚ್ಚಿ, ಓಂ ಬುಧಾಯ ನಮಃ ಅಂತ 21 ಬಾರಿ ಜಪಿಸಿ. ನಂತರ ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲವನ್ನು ದೇವರಿಗೆ ಒಪ್ಪಿಸಿ. ನನಗೆ ಸ್ಪಷ್ಟತೆ ಕೊಡು, ಸರಿಯಾದ ನಿರ್ಧಾರ ಕೊಡು ಅಂತ ಪ್ರಾರ್ಥನೆ ಮಾಡಿ. ಈ ಜಪ ನಿಮ್ಮ ಮನಸ್ಸಿನ ಅಸ್ಥಿರತೆಯನ್ನು ಕಡಿಮೆ ಮಾಡುತ್ತೆ. ಮತ್ತೊಂದು ಮುಖ್ಯ ಪರಿಹಾರ, ರಾತ್ರಿ ನಿದ್ದೆಗೆ ಮುನ್ನ ಒಂದು ಕಾಗದದಲ್ಲಿ ನಿಮ್ಮನ್ನು ಕಾಡುತ್ತಿರುವ ವಿಷಯಗಳನ್ನು ಬರೆಯಿರಿ. ಅದನ್ನು ಮುಚ್ಚಿ ತಲೆಯ ಕೆಳಗೆ ಇಟ್ಟು ನಿದ್ದೆ ಮಾಡಿ. ಬೆಳಗ್ಗೆ ಎದ್ದು ಆ ಕಾಗದವನ್ನು ಹರಿದು ಹಾಕಿ. ಇದು ಮನಸ್ಸಿನ ಭಾರವನ್ನು ಕಡಿಮೆ ಮಾಡುತ್ತೆ. ಇದು ಸರಳವಾದರೂ ಕೂಡ ಮಿಥುನ ರಾಶಿಯವರಿಗೆ ತುಂಬ ಪರಿಣಾಮಕಾರಿ. ಒಂದು ಸತ್ಯ ನಿಮಗೆ ತಿಳಿಯಬೇಕು ಮಿಥುನ ರಾಶಿಯವರೇ, ನೀವು ಎಲ್ಲರ ಜೀವನದಲ್ಲಿ ಅಗತ್ಯವಿರುವ ವ್ಯಕ್ತಿ. ಆದರೆ ನಿಮ್ಮ ಜೀವನದಲ್ಲಿ ನಿಮಗೆ ಅಗತ್ಯವಿರುವವರು ಯಾರು ಎಂಬುದನ್ನು ಈಗ ಗುರುತಿಸಬೇಕು. ನಿಮ್ಮ ಶಕ್ತಿ ನಿಮ್ಮ ಮಾತಿನಲ್ಲೇ ಇದೆ, ಆದರೆ ನಿಮ್ಮ ಮೌಲ್ಯ ನಿಮ್ಮ ಮೌನದಲ್ಲೂ ಇದೆ. ನೀವು ಯಾವ ದಿನ ನಿಮ್ಮ ಶಕ್ತಿಯನ್ನು ಸರಿಯಾದ ಜಾಗದಲ್ಲಿ ಬಳಸಲು ಆರಂಭ ಮಾಡ್ತೀರೋ ಆ ದಿನದಿಂದ ನಿಮ್ಮ ಜೀವನದಲ್ಲಿ ಸಂಬಂಧಗಳು ಸರಿಯಾಗುತ್ತೆ, ಕೆಲಸವೂ ಸರಿಯಾಗುತ್ತೆ, ಮನಸ್ಸು ಹಗುರವಾಗುತ್ತೆ. ಈ ಸಮಯ ನಿಮಗೆ ಒಂದು ಸಂದೇಶ ಕೊಡುತ್ತೆ. ಎಲ್ಲರನ್ನ ಉಳಿಸಲು ಹೋಗಿ ನಿಮ್ಮನ್ನು ನೀವು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಸಂತೋಷಕ್ಕೆ ಜಾಗ ಕೊಡಿ, ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಕೊಡಿ. ಮಿಥುನ ರಾಶಿಯವರೇ, ನಿಮ್ಮ ಗೊಂದಲ ಶಾಶ್ವತ ಅಲ್ಲ. ಇದು ಸ್ಪಷ್ಟತೆಗೆ ಮುನ್ನ ಬರುವ ಹಂತ ಮಾತ್ರ. ನಿಮ್ಮ ಜೀವನದಲ್ಲಿ ಸರಿಯಾದ ಜನ, ಸರಿಯಾದ ಸಮಯ, ಸರಿಯಾದ ಉತ್ತರ ಎಲ್ಲವೂ ಬರುತ್ತೆ. ನೀವು ತಾಳ್ಮೆಯಿಂದ ನಿಮ್ಮನ್ನು ನೀವು ನಂಬಿದರೆ ಸಾಕು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಈ ಥರ ನಿಮಗೂ ಅನುಭವ ಆಗಿದೆ ಅಂತ ಕಮೆಂಟ್ ಮಾಡಿ. ಮತ್ತಿನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.